ನಮಸ್ತೆ, ನಾನು ಹರೀಶು. ಇವತ್ತು ನಾವು ಪ್ರೆಸೆಂಟ್ ಟೆನ್ಸಲ್ಲಿ 4ನೇ ಸಬ್ಟೈಪ್, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅದನ್ನು ಕಲಿಯೋಣ. ಸೊ ದಿಸ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಗ್ರಾಮರ್. ಏನಪ್ಪ ಇದು ಸ್ಪೋಕನ್ ಇಂಗ್ಲೀಷ್ ಮಾಡ್ತಾ ಮಾಡ್ತಾ ನಮಗೆ ಬರೀ ಗ್ರಾಮರ್ ಹೇಳ್ಕೊಡ್ತಾರೆ ಎಲ್ಲರೂ ಅಂತ ತಿಳ್ಕೊಬೇಡಿ. ಯಾಕಂದರೆ ಸಮ್ ಪಾಯಿಂಟ್ಸ್ ಆಫ್ ಗ್ರಾಮರ್ ನಮಗೆ ಬೇಕಾಗಿದೆ. ಓಕೆ, ಸೊ ಇದು ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಅಲ್ಲ, ನಮ್ಮ ಮಾತೃಭಾಷೆ ಅಲ್ಲ. ಹಾಗಾಗಿ ಇದರ ರೀತಿ ನೀತಿ ಏನಿದೆಯೋ ಅದನ್ನು ನಾವು ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಟೆನ್ಸಸ್ಸು ನೀವು ಕಲಿಯಲೇಬೇಕು. ಸೊ ಇವತ್ತಿಂದು 4ನೇ ಭಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇದನ್ನು ಏನು ಅಂತ ಅನಲೈಸ್ ಮಾಡೋಣ, ನೋಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಇಂಡಿಕೇಟ್ಸ್ ಅನ್ ಆಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಈಸ್ ಕಂಟಿನ್ಯೂಯಿಂಗ್ ಅಟ್ ದ ಪ್ರೆಸೆಂಟ್ ಟೈಮ್. ಸೊ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ? ಇದು ಯಾವಾಗಲೂ ಪಾಸ್ಟಲ್ಲಿ ಅಂದರೆ ಭೂತಕಾಲದಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಇವಾಗಲೂ ಕಂಟಿನ್ಯೂಷನ್ ಆಗ್ತಾ ಇರುವಂಥದ್ದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು, ಹಿ ಹ್ಯಾಸ್ ಬಿನ್ ಸ್ಲೀಪಿಂಗ್ ಫಾರ್ ಅನ್ ಅವರ್. ಅವನು ಒಂದು ಗಂಟೆ ತನಕ 1 ಗಂಟೆ ಮಲಗಿದ್ದಾನೆ, 1 ಅವರ್ ಅಂತ ಹೇಳಿ. ಸೊ ಇದಕ್ಕೂ ಮತ್ತು ಕಂಟಿನ್ಯೂಸ್ ಟೆನ್ಸಿಗೂ ಡಿಫ್ರೆನ್ಸ್ ಏನು? ಕನ್ನಡದಲ್ಲಿ ಕಂಟಿನ್ಯೂಸ್ ಟೆನ್ಸಿಗೂ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೂ ಜಾಸ್ತಿ ಡಿಫ್ರೆನ್ಸ್ ಸಿಗೋದಿಲ್ಲ. ಯಾಕಂದರೆ ನಾವು ಅದನ್ನು ಫಾರ್ ಎಕ್ಸಾಂಪಲ್ ಅವನೀಗ ವಾಕ್ ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ ಅಂತ ಹೇಳಿದರೆ ಅದನ್ನು ನಾವು ಬೆಳಗಿಂದ ವಾಕ್ ಮಾಡ್ತಿದ್ದಾನೆ ಅಂತ ಹೇಳಿದರೆ ಅದನ್ನು ನಾವು ಕಂಟಿನ್ಯೂಸ್ ಟೆನ್ಸಲ್ಲೂ ಬೆಳಗಿಂದ ವಾಕ್ ಮಾಡ್ತಾನೆ ಅಂತಲೇ ಕನ್ನಡದಲ್ಲಿ ಹೇಳ್ತೀವಿ. ಆದರೆ ಇದರಲ್ಲಿ ನೀವು ಸ್ವಲ್ಪ ಕೆಲವು ಭಾಗಗಳನ್ನು, ಕೆಲವು ಹೆಲ್ಪಿಂಗ್ ವರ್ಬು, ಕೆಲವು ವರ್ಬ್ಸ್ಗಳನ್ನು ಚೇಂಜ್ ಮಾಡಿ ಹೇಳಬೇಕಾಗುತ್ತೆ. ಅದನ್ನೇ ಸೊ ಎರಡೂ ಒಂದೇ ರೀತಿ ಮೀನಿಂಗ್ ಕೊಡುತ್ತೆ ಕನ್ನಡದಲ್ಲಿ ನೋಡಿದರೆ, ಕಂಟಿನ್ಯೂಸ್ ಟೆನ್ಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಆದರೆ ಇದರಲ್ಲಿ ಹೇಳೋ ರೀತಿ ಚೇಂಜ್ ಆಗುತ್ತೆ. ಅದು ಆ ಭಾಷೆಯ ವಿಕಾಸ, ಆ ಭಾಷೆ ಹೆಂಗಿದೆಯೋ ಹಾಗೆ ನಾವು ಕಲಿಬೇಕಾಗುತ್ತೆ. ಸೊ ಕಲ್ತ್ರೆ ಆಯ್ತು. ಯಾವುದು ಇದನ್ನ ಏನು ಅಂತ ನಾವು ತಿಳ್ಕೊಂಡು ಇದನ್ನ ಕಲ್ತ್ರೆ, ಈ ಒಂದು ಫಾರ್ಮೇಷನ್ ತಿಳ್ಕೊಂಡು ಕಲ್ತ್ಬಿಟ್ರೆ ಸೊ ನಮಗೆ ಈಸಿ ಆಗುತ್ತೆ ಮಾತಾಡೋದು. ಅದು ಏನು, ಅದು ಯಾಕೆ ಹೆಂಗೆ ಆ ರೀತಿ ಹೇಳ್ಬೋದಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು. ಅದನ್ನ ನೀವು ಕಂಟಿನ್ಯೂಸ್ ಟೆನ್ಸಲ್ಲಿ ಇದನ್ನು ಹೇಳೋದಾದ್ರೆ ಅದು ರಾಂಗ್ ಇಂಗ್ಲೀಷ್ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಇದರಲ್ಲೇ ನಾವು ಅಂಥವನ್ನ ಹೇಳಬೇಕಾಗುತ್ತೆ. ಸೊ ಹಿ ಹ್ಯಾಸ್ ಬಿನ್ ಸ್ಲೀಪಿಂಗ್ ಫಾರ್ ಎನ್ ಅವರ್. ಸೊ ಇದರಲ್ಲಿ ಗ್ರಾಮ್ಯಾಟಿಕಲ್ ಪಾಯಿಂಟ್ಸ್ ಏನು? ಗ್ರಾಮ್ಯಾಟಿಕಲ್ ಪಾಯಿಂಟ್ಸು ಎಸ್ ಸಬ್ಜೆಕ್ಟ್ ಬರುತ್ತೆ, ಹಿ ಸಬ್ಜೆಕ್ಟು ಪ್ಲಸ್ ಹ್ಯಾಸ್ ಬಿನ್ ಅಥವಾ ಹ್ಯಾವ್ ಬಿನ್. ಸೊ ಹೀ ಅನ್ನೋದು ಸಬ್ಜೆಕ್ಟು, ಇದರಲ್ಲಿ ಹ್ಯಾಸ್ ಬಿನ್ ಅಥವಾ ಹ್ಯಾವ್ ಬಿನ್ ಬರುತ್ತೆ. ಮತ್ತೆ ಇದರಲ್ಲಿ ಪ್ಲಸ್ ಮೇನ್ ವರ್ಬ್ ಸ್ಲೀಪ್, ಅದು ಸ್ಲೀಪಿಂಗ್. ಓಕೆ, ಸೊ ಇದರಲ್ಲಿ ವರ್ಬು ಪ್ಲಸ್ ಇಂಗ್, ವಿ1 ಯೂಸ್ ಮಾಡಿದ್ದೀವಿ ಇಲ್ಲೂ, ಇಂಗು ಪ್ಲಸ್ ಆಬ್ಜೆಕ್ಟ್. ಸೊ ಇದು ಇರುವಂಥ ರೀತಿ. ಓಕೆ, ಇದರ ಫಾರ್ಮೇಷನ್ ಗ್ರಾಮ್ಯಾಟಿಕಲಿ ನೋಡೋದಾದ್ರೆ. ಸೊ ನಾವು ಇವಾಗ ನಾವು ಬೇರೆ ಬೇರೆ ರೀತಿಯ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಏನು ಅದರ ರಿಸಲ್ಟ್ ಏನಾಗುತ್ತೆ ಅದನ್ನು ಸೇರಿಸಿದ್ರೆ ಈ ವಾಕ್ಯಕ್ಕೆ ಅಂತ ಅನಲೈಸ್ ಮಾಡೋಣ. ಓಕೆ, ಹಿ ಬಂದರೆ ಹ್ಯಾಸ್ ಬಿನ್ ಅಂತ ಬರುತ್ತೆ, ಶಿ ಬಂದರೆ ಹ್ಯಾಸ್ ಬಿನ್ ಅಂತ ಬರುತ್ತೆ, ಶಿ ಹ್ಯಾಸ್ ಬಿನ್ ಸ್ಲೀಪಿಂಗ್. ಸೊ ಇಟ್ ಬಂದರೆ ಇಟ್ ಹ್ಯಾಸ್ ಬಿನ್ ಸ್ಲೀಪಿಂಗ್, ಹಿ ಶೀಟ್ ಬಂದರೆ ಹ್ಯಾಸ್ ಬಿನ್ ಅಂತ ಬಂತು. ಉಳಿದೋಕ್ಕೆಲ್ಲ ಏನು ಮಾಡಬೇಕು? ಉಳಿದೋಕ್ಕೆಲ್ಲ ಬರೀ ಹ್ಯಾವ್ ಬಿನ್ ಅಂತಾನೆ ಬರೀರಿ. ಐ ಹ್ಯಾವ್ ಬಿನ್ ಸ್ಲೀಪಿಂಗ್ ಫಾರ್ ಅನ್ ಅವರ್, ನಾನು ಮಲ್ಕೊಂಡಿದ್ದೆ, ನಾನು ಐ ಹ್ಯಾವ್ ಬಿನ್ ಅಂತ 1 ಅವರ್ ಮಲ್ಕೊಂಡಿದ್ದೆ ಅಂತ. ಮತ್ತೆ ಯು ಅಂತ ಬಂದರೆ ಯು ಹ್ಯಾವ್ ಬಿನ್, ಐ ಹ್ಯಾವ್ ಬಿನ್, ಯು ಹ್ಯಾವ್ ಬಿನ್, ದೇ ಹ್ಯಾವ್ ಬಿನ್, ಹ್ಯಾವ್ ಬಿನ್. ಹಿ ಶೀಟ್ ಬಂದರೆ ಹ್ಯಾಸ್ ಬಿನ್, ಐ ಬಂದರೆ ಹ್ಯಾವ್ ಬಿನ್, ಯು ಬಂದರೆ ಹ್ಯಾವ್ ಬಿನ್, ದೇ ಬಂದರೆ ಹ್ಯಾವ್ ಬಿನ್. ಸ್ಲೀಪ್ ಪ್ಲಸ್ ಇನ್ನಂತೂ ಗೊತ್ತಿದೆ ನಿಮಗೆ, ಇಂಗ್ ಸೇರಿಸ್ಬೇಕು ಮೇನ್. ಸ್ಲೀಪಿಂಗ್ ಫಾರ್ ಅನ್ ಅವರ್. ಸೊ ಇನ್ನೂ ಕೆಲವು ಎಕ್ಸಾಂಪಲ್ಸ್ ನೋಡೋಣ ನಾವು. ಸೊ ಇವಾಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ವಿ ಹ್ಯಾವ್ ಬಿನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಸಿನ್ಸ್ ಲಾಸ್ಟ್ ಮಂತ್. ನಾವು ಲಾಸ್ಟ್ ಮಂತ್, ಹೋದ ತಿಂಗಳಿಂದ ನಾವು ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುತ್ತೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸೊ ಶಿ ಹ್ಯಾಸ್ ಬಿನ್ ವೇಟಿಂಗ್ ಫಾರ್ ಯು. ಅವಳು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಯಾವಾಗಿಂದ? ಲಾಂಗ್ ಟೈಮ್. ಸೊ ಐ ಹ್ಯಾವ್ ಬಿನ್ ವರ್ಕಿಂಗ್ ಅಟ್ ಇನ್ಫೋಸಿಸ್ ಫಾರ್ 3 years. ನಾನು ಇನ್ಫೋಸಿಸಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಬಿನ್ ವರ್ಕಿಂಗ್. ಓಕೆ, ಈ ರೀತಿ ನಾವು
ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಆಮೇಲೆ ನೀವೆಲ್ಲ ನಿಮ್ಮಲ್ಲಿ ಕೆಲವರೆಲ್ಲ ನನ್ನ ವಿಡಿಯೋ ನೋಡುವಂಥದ್ದು ಡೈಲಿ ರೀಡ್ ಅಲೌಡ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಸಾಧ್ಯ ಆದರೆ ವೊಕ್ಯಾಬ್ಯುಲರೀಸ್ನು ನೀವು ನೋಡಿ. ಇಂಟರ್ನೆಟ್ಟಲ್ಲಿ ಏನಾದರೂ ನೋಡಬೇಕು ಅಂತ ಹೇಳಿದರೆ ಇಂಗ್ಲೀಷಲ್ಲಿ ನೋಡಿ, ರೀಲ್ಸ್ ನೋಡಬೇಕು ಅಂದ್ರೂ ಇಂಗ್ಲೀಷಲ್ಲಿ ನೋಡಿ. ಮತ್ತು ಆದಷ್ಟು ಏನೇ ವಿಚಾರಗಳು ನೀವು ತಿಳ್ಕೋಬೇಕು ಅಂದ್ರೂ, ನೀವು ಏನೇ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಬೇರೆ ಏನೇ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿದ್ರು ಇಂಗ್ಲೀಷಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ, ಇಂಗ್ಲೀಷಲ್ಲಿ ಥಿಂಕ್ ಮಾಡೋ ಅದ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಇವತ್ತಿಗೆ ಇಷ್ಟಿರಲಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆದಮೇಲೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ಯಾಕಪ್ಪ ಅಂದರೆ ಇದು ಎಲ್ಲರಿಗೂ ಹೆಲ್ಪ್ ಆಗಬೇಕು. ಯಾರು ಇಂಗ್ಲೀಷ್ ಕಲಿತೀನಿ ಮಾತಾಡೋದು ಅಂತ ಹೇಳ್ತಾರೋ ಅವರೆಲ್ಲರಿಗೂ ಸ್ಪೋಕನ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಹೋಗ್ದೇ ತಾನಾಗಿ ಈಸಿಯಾಗಿ ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು. ಸೊ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್, ಶೇರ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.